ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ 22ನೇ ವರ್ಷದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ನಡೆಯಿತು. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ರಸ್ತೆ ಅಗಲೀಕರಣಕ್ಕೆ ನಿವಾಸಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಬಿಜೆಪಿ ಸೋಮರ್ಪೇಟೆ ಮಂಡಲ ವತಿಯಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಹಾಗೂ ಗುಂಡಿ ರಸ್ತೆಗಳ ಅವ್ಯವಸ್ಥೆ ಖಂಡಿಸಿ ಸೋಮರ್ಪೇಟೆ ಮಂಡಲ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕುಶಾಲನಗರ ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಹಾಗೂ ಸೋಮರ್ಪೇಟೆ ಮಂಡಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಗೌತಮ್ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಆಡಳಿತ ವ್ಯವಸ್ಥೆ ವೈಫಲ್ಯ, ಗುಂಡಿಮಯ ರಸ್ತೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಹಾಗೂ ಕ್ಷೇತ್ರದ ಶಾಸಕರುಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಕಾರ್ಯಪ್ಪ ವೃತ್ತದಿಂದ ಜಾಮಿಯಾ ಮಸೀದಿಯವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಐಬಿ ಮಾರ್ಗದ ರಸ್ತೆಯಲ್ಲಿನ ಗುಂಡಿಗಳಿಗೆ ಕಾಂಕ್ರೀಟ್ ಹಾಕಿ ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಡಿಸಿಸಿ ಬ್ಯಾಂಕ್ ವೃತ್ತದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತ ಪ್ರತಿಭಟನಾಕಾರರು ಕೆಲ ಕಾಲ ರಸ್ತೆ ತಡೆ ನಡೆಸಿ ರಾಜ್ಯದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಜನವಿರೋಧಿ, ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ. ನಿರಂತರ ಬೆಲೆ ಏರಿಕೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಆರೋಪಿಸಿದರು. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಾದ್ಯಂತ ಗುಂಡಿ ಭಾಗ್ಯ ಕಲ್ಪಿಸಿದ್ದು, ಇದನ್ನು ವಿರೋಧಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಜನವಿರೋಧಿ ನೀತಿಗಳು ಒಂದೆಡೆ ಆದರೆ ಮತ್ತೊಂದೆಡೆ ಲೂಟಿ ಹೊಡೆಯುವುದರಲ್ಲಿ ಸರ್ಕಾರ ಮಗ್ನವಾಗಿದೆ ಎಂದು ಆರೋಪಿಸಿದರು. ಇದೇ ಸಂದರ್ಭ ಮಂಡಲ ಬಿಜೆಪಿ ಉಪಾಧ್ಯಕ್ಷ ಭುವನೇಂದ್ರ, ನಗರ ಬಿಜೆಪಿ ಅಧ್ಯಕ್ಷ ಶರಣ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಆರ್.ಕೆ. ಚಂದ್ರ, ಕಾರ್ಯದರ್ಶಿಗಳಾದ ರಕ್ಷಿತ್ ಮಾವಾಜಿ, ಇಂದಿರಾ ರಮೇಶ್, ಯುವ ಮೋರ್ಚಾದ ಸಚಿನ್, ಅವಿನಾಶ್, ಆದರ್ಶ್, ಪ್ರಮುಖರಾದ ಚರಣ್, ಎಂಡಿ ಕೃಷ್ಣಪ್ಪ, ಅಮೃತರಾಜ್, ಚಂದ್ರಶೇಖರ್ ಹೇರೂರು, ವೈಶಾಖ್, ಭಾಸ್ಕರ್ ನಾಯಕ್, ಕೆ ವರದ, ನವನೀತ್, ಸುಮನ್, ರವಿ, ಆಸಿಫ್, ಆರ್.ಕೆ. ಚಂದ್ರು ಮತ್ತಿತರರು ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರದಲ್ಲಿ ಗುಂಡಿ ಕೊಟ್ಟಂಥ ಭಾಗ್ಯಕ್ಕೆ ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷದಿಂದ ಈ ಕೊಡಗು ಜಿಲ್ಲೆಯಲ್ಲಿ ತಗೊಂಡ್ರು ಕೂಡ ಒಂದೇ 1 ಕಿಲೋಮೀಟ್ರ್ ಆಸ್ಪಾಟಿಂಗನ್ನು ಮಾಡಲಿಲ್ಲ. ನಾವು ಏನು ನಮ್ಮ ಸರ್ಕಾರ ಇತ್ತು, ನಾವೇನು ಬೋಪಯ್ಯನವರು ಇರ್ಬೋದು, ನಾನಿರ್ಬೋದು, ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಒಂದೊಂದು ಸಾರಿ ಬಿಡುಗಡೆ ಮಾಡುವಾಗ ಕಡಿಮೆ ಪಕ್ಷ 300 ಕೋಟಿಯನ್ನು ಬಿಡುಗಡೆ ಮಾಡ್ತಾಯಿದ್ರು. ಇವತ್ತು 2.5 ವರ್ಷ ಆದರೂ ಕೂಡ 50 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು ಕೂಡ 25 ಕೋಟಿ ಮಾತ್ರ ಹಣ ಬಂದಿರ್ತದೆ. ಹಾಗಾಗಿ ಅಭಿವೃದ್ಧಿ ಶೂನ್ಯ ಈ ಸರ್ಕಾರದಲ್ಲಿ. ಈಗಾಗಲೇ ಎಲ್ಲ ರಸ್ತೆಗಳು ಕೂಡ ಕೆಟ್ಟು ನಿಂತಿದೆ. ಮೊನ್ನೆ ನಾನು ಇಲ್ಲಿಂದ ಮಾದಾಪುರದಿಂದ ಮಡಿಕೇರಿಗೆ ಮೊದಲು ಹೋಗಬೇಕಾದ್ರೆ 1 ಗಂಟೆಯಲ್ಲಿ 55 ಕಿಲೋಮೀಟರ್ ಹೋಗ್ತಾ ಇದೆ. 1.5 ಗಂಟೆ ಆಗಿದೆ 55 ಕಿಲೋಮೀಟರ್ ಹೋಗಲಿಕ್ಕೆ. ಒಟ್ಲಿಪೇಟೆಯಿಂದ ನಾವು ಮಡಿಕೇರಿಗೆ 1 ಗಂಟೆ 15 ನಿಮಿಷಕ್ಕೆ ಹೋಗ್ತಾ ಇದ್ದವು. ಈಗ 2 ಗಂಟೆ ಬೇಕಾಗಿದೆ. ಕೊಡ್ಲಿಪೇಟೆಯಿಂದ ಮಡಿಕೇರಿಗೆ ಹೋಗಬೇಕಾದ್ರೆ 2 ಗಂಟೆ ಆಗಬೇಕಾಗಿದೆ. ಒಂದು ರೀತಿಯಲ್ಲಿ ಈ ಸರ್ಕಾರ ಲೂಟಿ ಹೊಡೆಯೋದ್ರಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಒಪ್ಕೊಂಡಿದ್ದಾರೆ. ST ಅಮೌಂಟಲ್ಲಿ 87 ಕೋಟಿಯನ್ನು ದುರುಪಯೋಗ ಆಗಿದೆ ಹೇಳೋದ ವಿಚಾರನ ವಿಧಾನಸಭೆಯಲ್ಲಿ ಹೇಳಿದರೆ ಅದು ರೆಕಾರ್ಡ್ ಕೂಡ ಇದೆ. ಅದರ ಜೊತೆಗೆ ಏನು ಇವತ್ತು ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ದಾರೆ, C&D ಲ್ಯಾಂಡನ್ನು ಹಲವಾರು ವರ್ಷಗಳಿಂದ ಸುಮಾರು 50-70 ವರ್ಷಗಳಿಂದ ಕಾಫಿ ತೋಟ ಮಾಡಿಕೊಂಡು ಏಲಕ್ಕಿ ಮಾಡಿಕೊಂಡು ಜೀವನ ಮಾಡುವಂಥ ರೈತರ ಕಾಫಿ ತೋಟವನ್ನು ಇವತ್ತು ಫಾರೆಸ್ಟ್ ಎಂದು ಡಿಕ್ಲೇರ್ ಮಾಡಿಸುವಂಥ ಕೆಲಸವನ್ನು ಈ ಈಶ್ವರ ಖಂಡ್ರೆ ಅವರು ಮಾಡಿದ್ದಾರೆ. ಮೊದಲು ಅದು ನಿಜವಾಗಲೂ ಕೂಡ ನಮ್ಮ ಏನು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ C&D ಅಂತ ಹೇಳಿದ್ರೆ ಅಗ್ರಿಕಲ್ಚರಿಗೆ ಉಪಯೋಗ ಅಲ್ಲದದು ಅಂತೇಳಿ ಅಂತ ಡಿಕ್ಲರೇಷನ್ ಮಾಡಿದ ನಂತರ ಸರ್ಕಾರಕ್ಕೆ ಕೊಡಬೇಕಾದ್ರೆ ಕಂಡೀಷನ್ ಕೂಡ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೆ ಇದನ್ನು ಅರಣ್ಯೀಕರಣ ಅಂತ ಡಿಕ್ಲೇರ್ ಮಾಡಬಾರ್ದು, 4-1 ನೋಟಿಫಿಕೇಶನ್ ಮಾಡಬಾರ್ದು, ಅದನ್ನು ಯಾವುದೇ ಸಂದರ್ಭದಲ್ಲಿ ನಾವು ವಾಪಸ್ ಪಡ್ಕೊಳ್ಬೋದು ಅಂತ ಕಂಡೀಷನ್ ಮೇಲೆ ಅವರಿಗೆ ಜಾಗವನ್ನು ಕೊಟ್ಟಿರೋದು. ಆದರೆ ಏಕಾಏಕಿ ಫಾರೆಸ್ಟ್ ಮಿನಿಸ್ಟ್ರಿಗೆ ಅಧಿಕಾರ ಇಲ್ಲದಿದ್ದರೂ ಕೂಡ
ನಮ್ಮ ರೆವಿನ್ಯೂ ಇಲಾಖೆಯ ಅಧಿಕಾರವನ್ನು ತಗೊಂಡು ಇವತ್ತು ಅದನ್ನು ಫಾರೆಸ್ಟ್ಗೆ ವರ್ಗಾವಣೆ ಮಾಡಿ ಅಂತ ಹೇಳುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಇದು. ಜನರಿಗೆ ಯಾರಿಗೆ ಉಪಕಾರ ಇಲ್ಲದಂಥ ಸರ್ಕಾರ. ಎಲ್ಲಿ ಹೋದರೂ ಕೂಡ ಡೆವಲಪ್ಮೆಂಟ್ಸ್ಗೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ಮಾಡಿದರೆ ಕೇವಲ 35,000 ಕೋಟಿ ರೂಪಾಯಿ ಮಾತ್ರ ಇವತ್ತು ಅಭಿವೃದ್ಧಿಗೆ ತೊಡಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಅವರು ಮಹಿಳಾ ಕಾಲೇಜನ್ನು ಉದ್ಘಾಟನೆ ಮಾಡಿದರು. ನಾವು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ನಮ್ಮನ್ನು ಕರೆಯುವಂಥ ಯೋಗ್ಯತೆ ಕೂಡ ಇಲ್ಲ. ನಾವು ಆವಾಗ 5 ಕೋಟಿ ರೂಪಾಯಿನ ಮಹಿಳಾ ಕಾಲೇಜಿಗೆ, ಕೊಡಗಿನಲ್ಲಿ ಒಂದೇ ಒಂದು ಮಹಿಳಾ ಕಾಲೇಜಿಗೆ 5 ಕೋಟಿಯನ್ನು ಮಂಜೂರಾತಿ ಮಾಡಿ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡೋದಕ್ಕೆ ಕೆಲಸ ಮಾಡಿದೆವು. ಅದರ ಜೊತೆಗೆ ನಮ್ಮ ಇಲ್ಲಿ ಕುಶಾಲನಗರ ಏನು ಟೌನ್ ಮುನ್ಸಿಪಾಲಿಟಿಗೆ 13 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿದೆವು. ಆ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡೋದು ಕೂಡ ನಮ್ಮನ್ನು ಕರೆದಿಲ್ಲ, ಅದು ಕೂಡ ನಮ್ಮ ಹಣವೇ. ಅದರ ಜೊತೆಗೆ ಏನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಅದಕ್ಕೆ 300 ಕೋಟಿ ರೂಪಾಯಿನ ನಾವು ಕೊಟ್ಟಿದ್ದೇವೆ. ಇವರು 1.5 ಕೋಟಿ ರೂಪಾಯಿನ ಕೊಟ್ಬಿಟ್ಟು ಬಹಳ ಪ್ರಚಾರವನ್ನು ಗಿಟ್ಟಿಸ್ಕೊಂಡಿದ್ದೇವೆ. MRI ತಂದುಬಿಟ್ಟೆ ಅಂತ 300 ಕೋಟಿ ತಂದು ಮೆಡಿಕಲ್ ಕಾಲೇಜನ್ನು ಪರ್ಮಿಷನ್ ಕೊಟ್ಟವನೇ ನಾನು. ರಾಮದಾಸ್ ಅವರು ಆರೋಗ್ಯ ಮಂತ್ರಿ ಇರುವಾಗ ಆ ಸಂದರ್ಭದಲ್ಲಿ ನಾಮಿನಲ್ ಆಗಿ 5 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಕೇಂದ್ರಕ್ಕೆ ಹೋಗಿ ಆಗಿದ್ದಂಥ ಪ್ರಸಾದ್ DC ಅವರವರು ಇಲ್ಲಿ DC ಆಗಿದ್ದರು. ಅವ್ರನ್ನ ಕರ್ಕೊಂಡು ಹೋಗಿ ಗುಲಾಮ್ ಆಜಾದ್ ಇದ್ದಂಥ ಸಂದರ್ಭದಲ್ಲಿ 75% ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ 25% ಅಂತೇಳಿ ಅದೇ ರೇಷಿಯೋದಲ್ಲಿ ಇವತ್ತು ಹಣ ಬರ್ತಾ ಇದೆ. ಟ್ರಾಮಾ ಸೆಂಟರ್ಗೆ 39 ಕೋಟಿ ರೂಪಾಯಿನ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಸರ್ಕಾರ ಇರಬೇಕಾದ್ರೆ ರೈತರ ಪರವಾಗಿ, ಬಡವರ ಪರವಾಗಿ, ರೈತರಿಗೆ ಪರಿಹಾರವನ್ನು ಕೊಡೋದನ್ನು ಕೂಡ ಕೆಲಸವನ್ನು ಮಾಡಿದ್ದೇವೆ. 2018ನಲ್ಲಿ ಅಷ್ಟು ದೊಡ್ಡ ಮಳೆ ಹೊಡೆದು ಕೂಡ ಅವರಿಗೆಲ್ಲರೂ ಕೂಡ ಕಾಫಿ ಬೆಳೆಗಾರರಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ. ಈ ಸರ್ಕಾರ ಕಳೆದ 3 ವರ್ಷದಿಂದ ಒಂದು ಪರಿಹಾರವನ್ನು ಕೊಡಲಿಲ್ಲ. ಇದು ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಇಷ್ಟಪಡ್ತೇನೆ. ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ಪೇಟೆ ಗಣಪತಿ ಮೂರ್ತಿಯನ್ನು ವಿವಿಧ ಸಾಂಸ್ಕೃತಿಕ ತಂಡದೊಂದಿಗೆ ಅದ್ದೂರಿಯಾಗಿ ವಿಸರ್ಜಿಸಲಾಯಿತು. ಬೇಲೂರಿನ ಪೇಟೆ ಗಣಪತಿ ಮೂರ್ತಿಯನ್ನ ವಿವಿಧ ಸಾಂಸ್ಕೃತಿಕ ತಂಡಗಳ ಪ್ರಜಾವಾಣಿಯೊಂದಿಗೆ ವಿಷ್ಣು ಸಮುದ್ರ ಕೆರೆಯಲ್ಲಿ 62 ವರ್ಷದ ಗಣಪತಿ ಪ್ರತಿಷ್ಠಾಪನೆ ಇದಾಗಿದ್ದು 22 ದಿನ ಮೂರ್ತಿಗೆ ಪೂಜೆ ನೆರವೇರಿಸಲಾಗಿತ್ತು. ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಹೋಮ, ಪೂಜಾ ಕಾರ್ಯ ನೆರವೇರಿಸಿ ಅನ್ನದಾನ ಮಾಡಲಾಯಿತು. ನಂತರ ಪುಷ್ಪ ಮಂಟಪದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಾಂಸ್ಕೃತಿಕ ಚಂಡೆಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಿಷ್ಣು ಸಮುದ್ರ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಇದೇ ಸಂದರ್ಭ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್, ಗೌರವ ಅಧ್ಯಕ್ಷರಾದ ಪೇಂಟ್ ರವಿ, ಕಾರ್ಯದರ್ಶಿರಾದ ಉಮೇಶ್, ಉಪಾಧ್ಯಕ್ಷರಾದ ನಿಮಿತ್ ಗೌಡ, ಕೋಳಿಚಂದ್ರು, ಪರಮೇಶ್ ಸೇರಿದಂತೆ ಹಲವರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ 22ನೇ ವರ್ಷದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ನಡೆಯಿತು. ಕುಶಾಲನಗರ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಆಯೋಜಿಸಿದ್ದ 22ನೇ ವರ್ಷದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ, ದುರ್ಗ ನಮಸ್ಕಾರ ಪೂಜೆ, ಪ್ರತಿಭಾ ಪುರಸ್ಕಾರ, ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಈಶ್ವರಾಚಾರ್ ಮಾತನಾಡಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ತುಂಬಾ ಮಹತ್ವದಾಗಿದ್ದು, ಇದು ನಮ್ಮ ಸಮುದಾಯದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಕಾರಣವಾಗಿದ್ದು, ನಿಖರ ಮಾಹಿತಿ ನೀಡಬೇಕೆಂದು ಸಲಹೆ ನೀಡಿದರು. ಕೆಆರ್ಪೇಟೆಯ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆ ನಿವೃತ್ತ ಲೆಕ್ಕ ಪರಿಶೋಧಕ ಲೋಕೇಶ್ ವಿಶ್ವಕರ್ಮ ಮಾತನಾಡಿ, ಮನುಷ್ಯ ನಾಗರಿಕತೆಯ ಬೆಳವಣಿಗೆಯಲ್ಲಿ ಪಂಚಮ ವೃತ್ತಿಗಳ ಪಾಲು ಬಹುದೊಡ್ಡದಾಗಿದ್ದು, ವಿಶ್ವಕರ್ಮರು ಜ್ಞಾನ, ವಿಜ್ಞಾನ, ತಂತ್ರಜ್ಞಾನದ ಹರಿಕಾರರು ಎಂದು ಬಣ್ಣಿಸಿದರು. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬೆಂಗಳೂರು ಗೌರವಾಧ್ಯಕ್ಷರಾದ ಸಿ ಉಮೇಶ್ ಮಾತನಾಡಿ, ವಿಶ್ವಕರ್ಮ ಸಮುದಾಯ ಬಾಂಧವರು ಸಂಘಟಿತರಾಗಬೇಕು, ತಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ಕೊಡಿಸಿ ಅವರನ್ನ ಸಮಾಜದ ಆಸ್ತಿಯಾಗಿ ಮಾಡಬೇಕು ಎಂದರು. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬೆಂಗಳೂರು ಕಾರ್ಯಾಧ್ಯಕ್ಷ ಬಾಬು ಪತ್ತಾರ್ ಮಾತನಾಡಿ, ವಿಶ್ವಕರ್ಮ ಸಮುದಾಯ ಕೆಲವೇ ಕ್ಷೇತ್ರಗಳಿಗೆ ಸೀಮಿತರಾಗದೆ ಇತರೆ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸಬೇಕೆಂದು ಸಲಹೆ ನೀಡಿದರು. ಅರಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ಮಠದ ಪೀಠಾಧಿಪತಿ ಅನಂತ ವಿಭೂಷಿತ ಶಿವಜ್ಞಾನ ತೀರ್ಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ HV ಲಿಂಗಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಪ್ರಧಾನ ಕಾರ್ಯದರ್ಶಿ ಶರತ್ಚಂದ್ರ, ಮಹಿಳಾ ಘಟಕದ ಅಧ್ಯಕ್ಷೆ NS ಶೋಭಾ, ಖಜಾಂಚಿ ಸುಮಾ,
ಕಾನೂನು ಸಲಹೆಗಾರ ಕೆಎಸ್ ಚಂದ್ರಶೇಖರ್, ತಾಲೂಕು ಘಟಕದ ಗೌರವ ಅಧ್ಯಕ್ಷರಾದ ವಿಕುಮಾರ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಲಲಿತಾ ವರದರಾಜು, ಮಡಿಕೇರಿ ತಾಲೂಕು ಅಧ್ಯಕ್ಷರಾದ ಜಗದೀಶ್, ಮಾಜಿ ಅಧ್ಯಕ್ಷರಾದ ಅಶೋಕ್, ಶ್ರೀರಂಗಲದ ಎಸ್ಎಂ ಶ್ಯಾಮ್ ಸುಂದರ್, ಮುಖಂಡರಾದ ನಾಗರಾಜ್, ವಿದ್ಯಾಲತಾ, ದಾಮೋದರ್, ಸೋಮಶೇಖರ್, ಸದಾನಂದ, ಎಚ್ಎನ್ ಸುಬ್ರಹ್ಮಣ್ಯ, ದುರ್ಗೇಶ್, ದಿನೇಶ್ ಪಾಲ್ಗೊಂಡಿದ್ದರು. ಪ್ರಭಾವತಿ ಸಂಗಡಿಗರು ಪ್ರಾರ್ಥಿಸಿದರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಸಭಾಂಗಣದಲ್ಲಿ ಗಣಪತಿ ಹೋಮ, ವಿಶ್ವಕರ್ಮ ಪೂಜೆ, ಪೂರ್ಣಾಹುತಿ ನಡೆಯಿತು. ಕಾವೇರಿ ನದಿಯಿಂದ ಪೂರ್ಣಕುಂಭ ಕಳಸದೊಂದಿಗೆ ತೆರೆದ ಅಲಂಕೃತ ರಥದಲ್ಲಿ ವಿಶ್ವಕರ್ಮ ಮೂರ್ತಿ ಹಾಗೂ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಗಳ ಭವ್ಯ ಮೆರವಣಿಗೆ ನಡೆಸಲಾಯಿತು. ಇದೇ ಸಂದರ್ಭ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ದೈಹಿಕ ಶಿಕ್ಷಣ ಶಿಕ್ಷಕ ಕೆಎಸ್ ಶಾಸ್ತ್ರಿ, ಡಾಕ್ಟರ್ ಪ್ರಾಣೇಶ್, ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಿಶ್ವಕರ್ಮ ಮಹೋತ್ಸವ ಪೂಜೆಯನ್ನು ಹಮ್ಮಿಕೊಂಡು ಆಚರಿಸುತ್ತಿದ್ದರು. ಅದೇ ರೀತಿ 23ನೇ ವರ್ಷದ ವಾರ್ಷಿಕ ವಿಶ್ವಕರ್ಮ ಮಹೋತ್ಸವದ ಪೂಜೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮಲ್ಲಿ ನಮ್ಮ ಸಂಘದ ಹಣದ ಕೊರತೆ ಇದ್ದು ಅದನ್ನು ಪ್ರತಿಯೊಬ್ಬರ ಮನೆಗಳಿಗೆ ತೆರಳಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ 56 ಅಡಿ ರಸ್ತೆ ವಿಸ್ತರಣೆಗೆ ನಿವಾಸಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ವಿಷ್ಣು ಸಮುದ್ರ ಕೆರೆ ಕಲ್ಯಾಣಿಯವರೆಗೆ ರಸ್ತೆ ವಿಸ್ತರಣೆ ಮಾಡುವ ಸಂಬಂಧ ನಿವಾಸಿಗಳಲ್ಲಿ ಇದ್ದ ಆತಂಕ ದೂರವಾಗಿದ್ದು ಒಟ್ಟು 56 ಅಡಿ ವಿಸ್ತರಣೆಗೆ ನಿವಾಸಿಗಳು ಸಹಮತ ವ್ಯಕ್ತಪಡಿಸಿದ್ದಾರೆ.
ನಿನ್ನೆ ಕಾಮಗಾರಿ ಆರಂಭಕ್ಕೆ ತಡೆಯೊಡ್ಡಿದ್ದ ನಿವಾಸಿಗಳು ಇಂದು ಶಾಸಕರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ತಮ್ಮ ಆತಂಕ ವ್ಯಕ್ತಪಡಿಸಿ 60 ಅಡಿ ವಿಸ್ತೀರ್ಣ ನಿಗದಿಗೊಳಿಸಿದರೆ ಮನೆ ಕಳೆದುಕೊಳ್ಳುವ ಆತಂಕ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕರು, ಆರ್ಥಿಕ ಮುಗ್ಗಟ್ಟಿನ ನಡುವೆ ರಸ್ತೆ ಅಭಿವೃದ್ಧಿಗೆ 3.40 ಕೋಟಿ ರು ಅನುದಾನ ತಂದಿದ್ದೇವೆ. ರಸ್ತೆ ವಿಸ್ತರಣೆ ಆದಲ್ಲಿ ಭವಿಷ್ಯದಲ್ಲಿ ತಮಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಯಾರಿಗೆ ಮನೆ ಪೂರ್ಣ ಹೋಗುತ್ತದೆಯೋ ಅಂತವರಿಗೆ ಆಶ್ರಯ ನಿವೇಶನ ನೀಡಲಾಗುವುದು. ರಸ್ತೆಯ ಒಟ್ಟು ವಿಸ್ತೀರ್ಣ 58 ಅಡಿಗೆ ನಿಗದಿಗೊಳಿಸಿದ್ದು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು. ನಂತರ ಹಲವು ರೀತಿಯ ಚರ್ಚೆ ನಡೆಸಿದ ಪ್ರಮುಖರು ಹಾಗೂ ನಿವಾಸಿಗಳು ಅಂತಿಮವಾಗಿ ಒಟ್ಟು ರಸ್ತೆ 58 ಅಡಿ ವಿಸ್ತೀರ್ಣಕ್ಕೆ ತಮ್ಮ ಒಪ್ಪಿಗೆ ಸೂಚಿಸಿದರು. ಇದೇ ಸಂದರ್ಭ ಪೇಂಟ್ ರವಿ, ಇಕ್ಬಾಲ್ ಅಹಮದ್, ಮಂಜುನಾಥ್, ಗಂಗಾಧರ್, ಚಂದ್ರಶೇಖರ್, ವಕೀಲ ರವಿಕುಮಾರ್ ಮಾತನಾಡಿದರು. ಮುರಳಿ ಹತ್ವಾರ್, ಗೌರಿ ಸಂಜಯ್, ಶರತ್, ಇಂಜಿನಿಯರ್ ಕೃಷ್ಣೇಗೌಡ ಇತರರು ಇದ್ದರು. ಬಂದೆ ಬರ್ಸಿ 35 ಅಡಿ ಮತ್ತೆ ಬಂದು ಮಾರ್ಕ್ ಮಾಡಿದ್ರು. ಅದಾದ ನಂತರ ಕೊನೆಗೆ ಏನಾಯ್ತು, 35 ಅಡಿ ಮಾರ್ಕ್ ಮಾಡುವಂತೆ ಎಲ್ಲರೂ ಭಯಭೀತರಾಗಿ ಮತ್ತೆ ಶಾಸಕರ ಹತ್ರ ಎಲ್ಲ ಹೋಗಿ ಎಲ್ಲ ಅಳಲು ತೋಡ್ಕೊಂಡು ಎಲ್ಲ ಇದು ಮಾಡಿ ಆಗ 30 ಅಡಿಗೆ ಅವರು ಸಹ ಇದು ಮಾಡಿದ್ದಾರೆ. 30 ಅಡಿ ಮಾಡೋಣ, ಒಂದು ಒಳ್ಳೆ ರಸ್ತೆ ಅಭಿವೃದ್ಧಿ ಮಾಡೋಣ ಅಂತ ಭಾವನೆ ಇಟ್ಟು ಅವರು ಸಹ ಒಂದು ಒಳ್ಳೆ ಅವ್ರ ಮನೆಯಲ್ಲೇ ಇದು ಮಾಡಿದ್ದಾರೆ. ಈಗ ನಮಗೂ ಏನು ಉದ್ದೇಶ ಇಲ್ಲಿ ಅಂತಂದರೆ ಒಳ್ಳೆ ರಸ್ತೆ ಆಗಲಿ. ಯಾಕೆ ಅಂತಂದರೆ ಇವತ್ತಿನ ಸರ್ಕಾರದಲ್ಲಿ ದುಡ್ಡು ತರೋದು ಭಾರಿ ಕಷ್ಟ ಇದೆ. ಆದರೂ ತಂದು ಇವತ್ತೇನಾದ್ರು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಇದ್ರ ಬಗ್ಗೆ ಎಲ್ಲರೂ ಸಂತೋಷ ಪಡ್ಬೇಕಾದ ವಿಚಾರ. ಯಾರೋ ಕೆಲವರೆಲ್ಲ ಹೇಳಿದ್ರು ಬೇಡ ಗ್ರಾಂಟ್ ವಾಪಸ್ ಕಳ್ಸೋಣ, ನಮ್ಮ ರೋಡಿಗೆ ನಮ್ಮ ರಸ್ತೆನೇ ಬೇಡ ಅಂತೆಲ್ಲ ಮಾತಾಡಿದ್ರು. ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಯಾಕೆಂತಂದರೆ ಇವತ್ತು ಸರ್ಕಾರದ ಮಟ್ಟದ ದುಡ್ಡು ತಂದು ನಮ್ಮದು ರಸ್ತೆ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ ಅದು ನಮ್ಮ ಪುಣ್ಯ ಅನ್ಕೋಬೇಕು, ನಾವು ಭಾವಿಸ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ತರೋದೇ ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ತಂದು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲ ಅವ್ರಿಗೂ ಶಾಸಕರು ಸಹ ನಾವು ಮಾಡಿದೆ ಅನ್ನೋದೊಂದು ಅವ್ರಿಗೂ ತೃಪ್ತಿ ಆಗಬೇಕು. ನಾವು ನಮ್ಮಲ್ಲೂ ಒಂದು ಒಳ್ಳೆ ರಸ್ತೆ ಆಯ್ತಲ್ಲಪ್ಪ ಅನ್ನೋ ಭಾವನೆ ನಮ್ಮಲ್ಲೂ ಇರಬೇಕು. ಹಂಗಾಗಿರೋದ್ರಿಂದ ಇವತ್ತೊಂದು ಒಳ್ಳೆ ರಸ್ತೆ ಆಗಿ ಬಂದಿದೆ. ಆಮೇಲೆ ಅದರಾಗಿ ನಿನ್ನೆ ಇಟಾಚಿನೂ ಬಂದು ಏನು ಕೆಲಸ ಪ್ರಾರಂಭ ಮಾಡೋಕ್ಕೆ ಅಂತ ಅಂದರು ಬಂದ್ರೋಣ. ಆ ಬಂದಂಥ ಸಂದರ್ಭದಲ್ಲಿ ಏನಾಗಿದೆ, ನೀವು 30 ಅಡಿ ತೀರ್ಮಾನ ಮಾಡಿದ್ರಿ ಅಂತ ಹೇಳಿದ್ರು. ಆಮೇಲೆ ಬಂದ ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ಕೆಲವೊಂದು 5-6 ಮನೆ ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿನ್ನೆ ಅದನ್ನು ಅಡ್ಡಿಪಡಿಸಿ ನಿಂತಿದ್ದಾರೆ. ಈಗ ನಾವು ಕೇಳೋದಿಷ್ಟೇ ಅಣ್ಣ, ಈಗ ಒಂದು 5-6 ಮನೆಗಂತೂ ಸಂಪೂರ್ಣವಾಗಿ ತೊಂದರೆ ಆಗುತ್ತಣ್ಣ. ಯಾಕೆ ಅಂತಂದರೆ ಈಗ ಅವರಿಗೆ ಬೇರೆ ಕಡೆ ಜಾಗನೂ ಕೊಂಡ್ಕೊಂಡಿಲ್ಲ. ಅವರು ಬೇರೆ ಕಡೆಯಿಂದ ಅವ್ರಿಗೆ ಆದ ಸ್ವಂತ ನಿವೇಶನ ಬೇರೆ ಕಡೆಯಿಂದ ಎಲ್ಲೂ ಇಲ್ಲ. ಅವ್ರಿಗೆ ಈ ಜಾಗ ಬಿಟ್ಟರೆ ಮತ್ತೆ ಬೇರೆ ಕಡೆ ಇನ್ನೂ ಬಾಡಿಗೆ ಮನೆಗೆ ಹೋಗ್ಬೇಕಂತ ಸ್ಥಿತಿ ಬಂದಿದೆ ಅಣ್ಣ. ಈಗ ನಮಗೂ ನನ್ನ ಉದ್ದೇಶ ಏನು ಹೇಳ್ಬೇಕಾದ್ರೆ ನಂದೇನಿಲ್ಲ, 30 ಅಡಿ ನಂದು ಹೊಡ್ಕೊಳೋಕ್ಕೆ ಏನು ಅಭ್ಯಂತರ ಏನಿಲ್ಲ. ಈಗ ಇಲ್ಲಿ 4-5 ಕುಟುಂಬನ ಎಬ್ಬರಿಸ್ಬೇಕಲ್ಲ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಬಂದಿದೆ ಅಣ್ಣ. ಇಲ್ಲಿವರೆಗೂ ಎಲ್ಲ ಒಟ್ಟಿಗೆ ವಾಸ ಮಾಡಿದ್ವಿ, ಒಟ್ಟಿಗೆ ಎಲ್ಲರ ಜೊತೆ ಬಾಂಧವ್ಯ ಇದೆ. ನಂದೇನು 30 ಅಡಿ ಹೊಡೋದು ನಂದೇನು ಅಭ್ಯಂತರ ಇಲ್ಲಣ್ಣ. ಆದರೆ ಸಿಚುವೇಶನ್ ನಿನ್ನೆ ಲೆಕ್ಕಾಚಾರ ಕಂಡ ಸಾಹೇಬರು ಇದ್ರು, ಎಲ್ಲರೂ ಬಂದು ಮಾತಾಡಿದ್ರು. ಎಲ್ಲ ಇಲ್ಲಿ ಯಾವುದೋ ರಾಜಕೀಯ ಪ್ರೇರಿತವಾಗಿ ಯಾವುದೂ ಗೊಂದಲ ಇಲ್ಲ ಅಣ್ಣ. ಈಗ 25 ಅಡಿ ಮಾಡಬೇಕು, ಮಾಡಿಸಿ ನಮ್ದೇನು ಅಭ್ಯಂತರ ಇಲ್ಲ, ನಾವು ಕಿತ್ಕೊಳ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ವೈಯಕ್ತಿಕವಾಗಿ ಅವ್ರು ಬಂದು ಬೆಳೆಯೋದ ಬೇಡ, ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರಣ್ಣ. ಇದ್ರ ಮೇಲೆ ಈಗ ನಾವೇನಂತಂದ್ರೆ, ಈಗ ನಾನು ಜನ ಏನಂದ್ರು MLA ಇಲ್ಲಿಗೆ ಬರಲಿ ಅಂತ ನೆನ್ನೆ ಕರೆಸಿ ಅಂತ ಕೂತ್ಕೊಂಡ್ರು. ಆಯ್ತು ಬಿಡ್ರಪ್ಪ, ಶಾಸಕರನ್ನ ಇಲ್ಲಿ ಕರ್ಸೋಣ. ನಾನು ನಿಮಗೆ ನೆನ್ನೆಲ್ಲ ಮಾತಾಡೋದಿಲ್ಲ ಅಂತ ಹೇಳ್ದೆ, ಕರ್ಸೋಣ ಬನ್ನಿ. ಅಲ್ಲಿ ಬಂದೋಣ, ನೀವು ಯಾವ್ದಾದ್ರು ಒಂದು ತೀರ್ಮಾನ ತಗೊಂಡು ಒಟ್ಟಿಗೆ ಚಾಲನೆ ಕೊಡಿ ರಸ್ತೆ. ಯಾಕೆಂತಂದ್ರೆ ಬಂದು ಇವತ್ತು ತಿಂಗಳಗಟ್ಟಲೆ ಆಯಿತು, ಜನ ಬೇರೆ ಬೇರೆ ರೀತಿ ಮಾತಾಡೋದು ಬೇಡ. ಹಂಗಾಗಿ ಏನಾಗುತ್ತೆ, ಚಾಲನೆ ಕೊಡಿ. ನಾವು ಇಲ್ಲೆಲ್ಲರ ದೃಷ್ಟಿಯಿಂದ ನನ್ನ ಏನು ಮನವಿ ಇದೆ ಅಂತಂದರೆ, ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ 30 ಅಡಿ ಬೇಕು ಅಂತಾಳೆ. ಈಗ ಅಲ್ಲಿ 4-5 ಜನ ಮನೆ ದೃಷ್ಟಿಯೆಲ್ಲ ಕಂಡಾಗ ಒಂದು ತೀರ್ಮಾನಕ್ಕೆ ಬನ್ನಿ ಅಣ್ಣ, ನೀವು 25 ಅಡಿ ಅವ್ರು ಎಲ್ಲರೂ ಫಿಕ್ಸ್ ಆಯ್ತಾರೆ, ಬಂದಿಗೆ ಏನಾರು ಮಾಡಿ ಒಂದು ಚಾಲನೆ ಮಾಡಿಕೊಡಿ ಅಣ್ಣ. ಯಾಕೆ ಅಂತಂದರೆ ನೀವು ಬಂದಂಥದ್ದು ವಾಪಸ್ ಹೋಗೋದು ಬೇಡ ದಯವಿಟ್ಟು. ಈಗ 4 ಮನೆನೂ ಉಳಿಸ್ಕೊಂಡು ನಾವು ಮಾಡಬೇಕಾಗುತ್ತೆ. ಇದು ನನ್ನ, ಯಾಕೆಂದರೆ ಎಲ್ಲರ ಪರವಾಗಿ ಎಲ್ಲರ ಅಭಿಪ್ರಾಯ, ಕೆಲವರ ಅಭಿಪ್ರಾಯ ನಾನು ಸಂಗ್ರಹಿಸಿ ಮಾತಾಡ್ತಿರೋದು ವಿಚಾರ. ಕೆಂಪೇಗೌಡ ರಸ್ತೆಯ ಅಗಲೀಕರಣಕ್ಕೋಸ್ಕರ ಸಾಕಷ್ಟು ಮೀಟಿಂಗ್ ಎಲ್ಲ ನಡೆದಿತ್ತು. ಆ ವಿಚಾರವಾಗಿ ಮತ್ತೊಮ್ಮೆ ಸರ್ಕಾರ ಬಂದಿದ್ರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಮುರಳಿ ಸುರೇಶಣ್ಣವರು ಈ ದಿನ ಈ ಒಂದು ಸಭೆಗೆ ಕರ್ನಾಟಕ ಹೋಗ್ಬಿಟ್ಟು ಬಂದು ಅಂತಿಮವಾಗಿ ತೀರ್ಮಾನ ಮಾಡ್ತೀನಿ ಅಂತ ಬಂದಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಅದೇ ಬೇಕು ಹಾಗೂ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಪೇಂಟ್ ರವಿ ಕೂಡ ಆಗಮಿಸಿದ್ದಾರೆ. ಅದು ಕೂಡ ರಸ್ತೆಯಲ್ಲಿ ಏನು ರಸ್ತೆ ಅಗಲೀಕರಣಕ್ಕಾಗಿ ಇವತ್ತು ನಮ್ಮ ಕೆಂಪೋಡು ನಿವಾಸಿಗಳು ಸೇರಿ ಇವತ್ತು ನಮ್ಮ ಶಾಸಕರು ಆ ಗೊಂದಲಗಳನ್ನು ನಿವಾರಿಸಕ್ಕೆ ಇವಾಗ ನಮ್ಮ ಎಲ್ಲರ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ, ಈಗಾಗಲೇ ಮುಂಚೆ ಬುದ್ಧಿ ಪೂಜೆ ಮಾಡಿದ್ರು ಕೆಂಪೋಡು ಸರ್ಕಲಲ್ಲಿ. ಮಾಡಿದಾಗ ಅಲ್ಲಿ ನಮ್ಮ ಸ್ಥಳೀಯ ನಿವಾಸಿಗಳು ಎಲ್ಲರೂ ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರು 20 ಅಡಿ ಕೊಟ್ಟು ಆಯ್ತು 20 ಅಡಿ ಮಾಡಿ ಅಂತ ಹೇಳಿದರು.
ಮತ್ತೆ ಮುನ್ಸಿಪಾಲಿಟಿ ಅವ್ರು ಬಂದು ಮತ್ತೆ ಅಳತೆ ಮಾಡೋದು ನಮ್ಮ ಬೀದಿಲಿ 30 ಅಡಿ ಮಾಡಬೇಕು ಅಂತ ನಮ್ಗೆ ಇನ್ನೂ ಗೊಂದಲ ಇತ್ತು. ಮೊನ್ನೆ ಇಟಾಚಿ ಬಂದಾಗ ಯಡಿಯೂರಪ್ಪ ಸಾಹೇಬರು ಬಂದರು ಇಲ್ಲಿಗೆ ಬಂದಾಗ ಇಲ್ಲ ಶಾಸಕರು ಹೇಳಿದ್ದಾರೆ ನಮಗೆ 30 ಅಡಿ ಮಾಡಬೇಕು. ನಾವು ಮತ್ತೆ ಒಂದ್ಸತಿ ನಮ್ಮ ಬೀದಿಯವ್ರು ಹೋಗಿದ್ರಿಂದ ಅವಾಗ ನಾವು ಹೋಗಿರಲಿಲ್ಲ. ಅವಾಗ ಸಾಹೇಬರಿಲ್ಲ 30 ಅಡಿ ಮಾಡಲೇಬೇಕು ಅಂತ ಹೇಳೋದಿಲ್ಲ. ಇವತ್ತು ನಾವು ನಿನ್ನೆ PWR ಬಂದಾಗ ಇಲ್ಲ 30 ಅಡಿ ವೈಡನ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಸ್ಥಳೀಯರಲ್ಲಿ ಸೇರ್ಕೊಂಡು ನಾವೇ ಇಂಡಿವಿಜುವಲ್ ಆಗಿ ಅಳತೆ ಮಾಡಿದಾಗ ಹೆಚ್ಚು ಕಡಿಮೆ ಒಂದು 10-20 ಮನೆ 25 ಅಡಿ ಮಾಡಿದ್ರೆ ಉಳಿಯುತ್ತೆ. ಇಲ್ಲ ಅಂದರೆ ಅವರು ಸಂಪೂರ್ಣವಾಗಿ 25 ಮನೆ ಹಾಳಾಗುತ್ತೆ. ಅವರಿಗೆ ಬೇರೆ ಜಾಗನೂ ಇಲ್ಲ ಕಟ್ಟಕ್ಕೆ, ಹಿಂದ್ಗಡೆ ಕಟ್ಟಂಗಿದ್ರೆ ಅವ್ರು 30 ಅಡಿನೂ ಹೊಡಿಲಿ. ಬೇರೆ ಇದು ನಿವಾಸ ಮಾಡೋಕ್ಕೆ ಅವರಿಗೆ ಆಶ್ರಯ ಮಾಡೋಕ್ಕೆ ಮನೆ ಇದ್ದಂಗೆ ಆಗುತ್ತೆ. ಹಾಗಾಗಿ ನಾವು ದಯಮಾಡಿ ಒಂದು ಆ ಕಡೆ 25 ಅಡಿ ರೋಡ್ ವೈಡನ್ ಮಾಡಿ ರಸ್ತೆ ಅಗಲೀಕರಣ ಮಾಡಿ ಅಂತ ಶಾಸಕರ ಹತ್ರ ಕಳಕಳಿಯಾಗಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ 22ನೇ ವರ್ಷದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ನಡೆಯಿತು. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ರಸ್ತೆ ಅಗಲೀಕರಣಕ್ಕೆ ನಿವಾಸಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.